ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಅಮೃತಾಪುರ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದೀವಿ. ಜೇನು ಹುಟ್ಟಿದ್ಮೇಲೆ ಹೋಗೋದಕ್ಕೆ ಆಗಿರ್ಲಿಲ್ಲ. ಅಮ್ಮ ಏನಿದು ಹಿಂಗ್ ಮಿಂಚಿಂಗು? ಇವಾಗ ನಾವು ಇವತ್ತು ರಜಾ ಇದೆಯಲ್ವಾ, ಸೊ ಹಂಗಾಗಿ ಫಸ್ಟ್ ಅಮೃತಾಪುರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲಿಂದ ತಂಗ್ಳಿಗೆ ಹೋಗಿ ಬರೋಣ. ಆಯ್ತು, ಹೊಲ್ದನ? ಹಾ, ಹೋಗೋದೇ ಕೆಲ್ಸ. ಹಾ. ಜೇನುಗೂ ಸೂರಜ್ಗೂ ಹೊರಗಡೆ ಹೋಗ್ಬೇಕು ಅಂದ್ರೆ ತುಂಬಾ ಖುಷಿ. ಅದ್ರಲ್ಲೂ ಸೂರಜ್ಗೆ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಎಲ್ಲೂ ಕರ್ಕೊಂಡು ಹೋಗಿರ್ಲಿಲ್ಲ. ಸೊ ಇವತ್ತು ಅವನಿಗೇನೋ ಒಂಥರ ಖುಷಿ ಆಗ್ತಾ ಇತ್ತು. ಒಂದ್ ಕಡೆ ರಜೆ ಆಯ್ತು, ಇನ್ನೊಂದ್ ಕಡೆ ಈ ರೀತಿ ಹೊರಗಡೆ ಹೋಗೋದಂದ್ರೆ ಅವನಿಗೆ ಬಹಳ ಎಂಜಾಯ್ ಮಾಡ್ತಾನೆ. ಇನ್ನು ಅಮೃತಾಪುರದ ದೇವಸ್ಥಾನದ ಬಗ್ಗೆ ನಾನು ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಹೊಯ್ಸಳರ ಕಾಲದ ವಾಸ್ತುಶಿಲ್ಪ, ಸುತ್ತ ಸುಂದರವಾದ ಪರಿಸರ, ಎಷ್ಟು ನೋಡಿದ್ರೂ ಸಾಕಾಗಲ್ಲ. ಎಷ್ಟು ಹೊತ್ತು ಕಾಲ ಕಳೆದ್ರೂ ಸಮಾಧಾನ ಆಗಲ್ಲ. ಅಷ್ಟು ಚೆನ್ನಾಗಿದೆ. ಹ್ಮ್, ಏನೋ ಒಂಥರ ಸಮಾಧಾನದ ಭಾವನೆ, ತೃಪ್ತಿ ಸಿಗುತ್ತೆ ಆ ದೇವಸ್ಥಾನದಲ್ಲಿ. ಇನ್ನು ನಾವು ಹೋದಾಗಂತೂ ಅಷ್ಟೇನು ರಶ್ ಇರ್ಲಿಲ್ಲ. ಹಾಗಾಗಿ ದರ್ಶನ ತುಂಬಾ ಚೆನ್ನಾಗಾಯ್ತು. ಇನ್ನು ದರ್ಶನ ಮುಗಿಸ್ಕೊಂಡು ಪಕ್ಕದಲ್ಲಿದ್ದಂತಹ ಶಾರದಾಂಬೆ ದೇವಸ್ಥಾನಕ್ಕೂ ಹೋದ್ವಿ. ಶಾರದಾಂಬೆ ದೇವಸ್ಥಾನದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ನಡೆಯುತ್ತೆ. ಮಕ್ಕಳ ನಾಲಿಗೆ ಮೇಲೆ ಇಲ್ಲಿ ಓಂಕಾರ ಕೂಡ ಬರೀತಾರೆ. ಓದುವಂತಹ ಮಕ್ಕಳಿದ್ರೆ ಇಲ್ಲಿ ಕರ್ಕೊಂಡೋಗಿ ಬಂದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಹಾಗಾಗಿ ನಾವು ಸೂರಜ್‌ನ ವರ್ಷಕ್ಕೊಂದ್ಸಲನಾದ್ರೂ ಇಲ್ಲಿಗೆ ಕರ್ಕೊಂಡ್ ಹೋಗ್ ಬರ್ತೀವಿ. ದರ್ಶನ ಎಲ್ಲ ಮುಗಿದ್ಮೇಲೆ ಜೇನು ತುಂಬಾನೇ ಹಠ ಮಾಡ್ತಾ ಇದ್ಲು. ಅವಳಿಗೆ ನಿದ್ದೆ ಟೈಮ್ ಆಗಿತ್ತು. ಹಾಗಾಗಿ ಅಲ್ಲಿಂದ ಬೇಗನೆ ಹೊರಟ್ವಿ ನಾವು. ಇನ್ನು ಕಾರಲ್ಲಿ ಸ್ವಲ್ಪ ಹೊತ್ತು ಮಲಗಿದ್ಮೇಲೆ ಜೇನು ಎದ್ಲು. ಇತ್ತೀಚೆಗೆ ಅವಳ್ದು ಇಟ್ಕೊಳ್ಳೋದೇ ಅವಳು ಯಾಕಾದ್ರೂ ಎದ್ದಿರ್ತಾಳೋ ಕಾರಲ್ಲಿ ಅನ್ಸ್ಬಿಡುತ್ತೆ. ಅವಳನ್ನ ಹಿಡ್ಕೊಂಡು ನನಗೆ ಕೈಯೇ ನೋವು ಬರುತ್ತೆ. ಮೊದ್ಲೆಲ್ಲ ಸುಮ್ನೆ ಇರೋಳು. ಬಟ್ ಇವಾಗ ಈ ರೀತಿ ನಿಂತ್ಕೊಳ್ಳೋದು ಬೇರೆ ಕಲ್ತ್‌ಬಿಟ್ಟಿದ್ದಾಳೆ. ಅವಳಿಗಿನ್ನೂ ನಿಲ್ಲೋದಕ್ ಬರಲ್ಲ. ಆದ್ರೆ ಕಾರಲ್ಲಿ ಹೋಗ್ತಾ ಇದ್ರೆ ಈ ರೀತಿ ನಿಂತ್ಕೊಂಡ್ಬಿಡ್ಬೇಕು. ಅದೇನೋ ಗೊತ್ತಿಲ್ಲ. ಹಂಗು ಹಿಂಗು ಅನ್ನೋ ಅಷ್ಟ್ರಲ್ಲಿ ತಂಗ್ಳಿ ಬಂದೇ ಬಿಡ್ತು. ಇದು ನಮ್ಮನೆಯವರ ಅಜ್ಜಿ ಊರು. ಅವರಿಗೆ ಆಕ್ಚುಲಿ 6 ಜನ ಮಾವಂದ್ರು. ಅದ್ರಲ್ಲಿ 5 ಜನ ಇಲ್ಲೇ ಇದ್ದಾರೆ. ಎಲ್ಲಾರ್ದು ಬೇರೆ ಬೇರೆ ಮನೆ. ಪ್ರತಿಯೊಬ್ರು ಮನೆಗೂ ಹೋಗಿ ಬರೋ ಅಷ್ಟ್ರಲ್ಲಿ ಟೈಮ್ ಆಗೋಗೇ ಬಿಡುತ್ತೆ. ಇಲ್ಲಿಗ್ ಬಂದ್ರೆ ಸೂರಜ್‌ಗಂತೂ ಸಿಕ್ಕಾಪಟ್ಟೆ ಖುಷಿ. ಸೊ ಅಲ್ಲಿರೋ ಎಲ್ಲರ ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾನೆ. ಅವನಿಗೆ ಅಲ್ಲಿಂದ ಬರೋದಕ್ಕೆ ಇಷ್ಟ ಆಗಲ್ಲ. ಹೊಸದಾಗಿ ಕರು ಹಾಕಿತ್ತಂತೆ, ಅದ್ರ ಜೊತೆ ಆಟ ಆಡ್ತಾ ಇದ್ದ. ಅಷ್ಟೇ ಅಲ್ಲದೆ ಈ ರೀತಿ ಯಾವ್ದನ್ನೇ ನೋಡಿದ್ರು ಟ್ರೈ ಮಾಡ್ತಾನೆ ಇರ್ತಾನೆ. ಅವನಿಗಲ್ದೆ ಅಲ್ಲಿ ನಮ್ಮ ಮನೆಯವ್ರಿಗೂ ಅಷ್ಟೇ ಖುಷಿ. ಎಲ್ಲರ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಇವಾಗಂತೂ ಜೇನುನು ಹಾಗೇನೆ ಆಗ್ಬಿಟ್ಟಿದ್ದಾಳೆ. ಸೊ ನನ್ನತ್ರ ಬರ್ತಾನೆ ಇರ್ಲಿಲ್ಲ. ಅಲ್ಲಿ ಅವ್ರ ಅಕ್ಕನ ಜೊತೆನೆ ಆಟ ಆಡ್ಕೊಂಡಿದ್ಲು. ಎಲ್ಲರ ಜೊತೆನೂ ಹೋಗಿ ಎಲ್ಲರ ಹತ್ರನೂ ಇರ್ತಾಳೆ. ಅಲ್ಲಿಗೆ ಹೋದ್ರೆ ಆಕ್ಚುಲಿ ಜೇನು ನನ್ನ ಹತ್ರ ಜಾಸ್ತಿ ಇರೋದೇ ಇಲ್ಲ. ನಾವು ಹೋಗಿದ್ದ ಆಕ್ಚುಯಲ್ ರೀಸನ್ ಅಂದ್ರೆ ಅಲ್ಲಿ ದೇವ್ರನ್ನ ಕರ್ಸಿದ್ರು ಮನೆಗೆ. ಸೊ ಪೂಜೆ ಇತ್ತು, ಹಾಗಾಗಿ ಹೋಗಿದ್ವಿ. ಬೇಗ ಬೇಗ ಪೂಜೆ ಎಲ್ಲ ಆಯ್ತು. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಇನ್ನು ಅಲ್ಲಿಂದ ಬರ್ತಾ ಕಡೂರು ಮತ್ತೆ ಅಜ್ಜಂಪುರದ ಮಧ್ಯೆ ರೋಡು ಇವಾಗ ನೋಡಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಆಗ್ಲಿ, ರೋಡ್ ಆಗ್ಲಿ ಬೇಗ ಬೇಗ ಬಂದ್ಬಿಡ್ತೀವಿ. ಆದ್ರೆ ನನಗೆ ಮುಂಚೆ ಎಲ್ಲ ಆ ರೋಡಲ್ಲಿ ಓಡಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಮರಗಳಿದ್ವು. ಅವನ್ನ ಕಡಿಬೇಕಾದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು. ಹೊಟ್ಟೆ ಉರಿತಿತ್ತು ಆಕ್ಚುಲಿ. ಇನ್ನೇನು ಅಲ್ಲಿಂದ ಬಂದ್ಮೇಲೆ ಜೇನಗೆ ಡ್ರೆಸ್ ಚೇಂಜ್ ಮಾಡಿ ಅವಳನ್ನ ಮಲಗಿಸಿ ನಾವು ಕೂಡ ಮಲ್ಕೊಂಡ್ವಿ. ಇನ್ನು ಇದು ಮಾರನೇ ದಿನದ ಮಧ್ಯಾಹ್ನದ ವ್ಲಾಗು. ಮಧ್ಯಾಹ್ನ ಅಮ್ಮ ರಾಗಿ ರೊಟ್ಟಿ ಮಾಡಿದ್ರು. ಸೊ ಅದನ್ನ ಬೇಯಿಸ್ತಾ ಇದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ ರಾಗಿ ರೊಟ್ಟಿ ಅಷ್ಟು ಚೆನ್ನಾಗ್ ಬರಲ್ಲ ನನಗೆ ಮಾಡೋದಕ್ಕೆ ಅಂತ. ನಾ ಹೇಳೋದು ಅವ್ರಿಗೊಂದೇನೆ, ರಾಗಿ ಹಿಟ್ಟನ್ನ ನಾವು ಹಾಕಿಸ್ಬೇಕಾದ್ರೆ ಸ್ವಲ್ಪ ನುಣ್ಣಗೆ ಹಾಕಿಸ್ಕೊಂಡ್ರೆ ರೊಟ್ಟಿ ತುಂಬಾನೇ ಚೆನ್ನಾಗಿ ಬರುತ್ತೆ ಚಪಾತಿ ತರ. ಸೊ ಎಣ್ಣೆ ಹಚ್ಚೋದು ಬೇಕಾಗಿರಲ್ಲ. ನೀರ್ ಹಚ್ಕೊಂಡ್ರೆ ಸಾಕು ಚೆನ್ನಾಗಿ ಉಬ್ಬಿ ಉಬ್ಬಿ ಚೆನ್ನಾಗಿ ಬರುತ್ತೆ. ನಮ್ಮನೆಗಂತೂ ರಾಗಿ ರೊಟ್ಟಿ, ಉಳ್ಶಪ್ಪು ಅಂದ್ರೆ ಎಲ್ಲರಿಗೂ ಇಷ್ಟ. ತುಂಬಾನೇ ಖುಷಿಪಟ್ಟು ಎಲ್ಲರೂ ತಿಂತಾರೆ. ಇನ್ನು ನಾವು ರೊಟ್ಟಿನ ಆಲ್ಮೋಸ್ಟ್ ಆಲ್ ಈ ರೀತಿ ಮರದಲ್ಲೇ ಹಾಕೋದು. ಈಗ ಗೌರಿ ಹಬ್ಬದಲ್ಲೆಲ್ಲ ಬಾಗ್ನ ಮಾಡಿದಾಗ ಈ ರೀತಿ ಮರಗಳು ಹಾಗೆ ಇದ್ಬಿಡುತ್ತೆ ಮನೇಲಿ. ಅವನ್ನ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಸುಮ್ನೆ ಮೂಲೆಯಲ್ಲಿ ಇಟ್ಟಿರ್ತೀವಿ. ಸೊ ಈ ರೀತಿ ರೊಟ್ಟಿ ಹಾಕೋದಕ್ಕೆ ಅಥವಾ ಕಾಳುಗಳನ್ನೆಲ್ಲ ನೆನೆಸಿದಾಗ ಅದನ್ನ ಬಸಿ ಹಾಕೋದಕ್ಕೆ ಬಳಸ್ಕೋಬಹುದು. ಹ್ಮ್, ರೊಟ್ಟಿಗಳು ಕೂಡ ಅಷ್ಟೇನೆ ತುಂಬಾ ಹೊತ್ತು ಫ್ರೆಶ್ ಆಗಿರುತ್ತೆ. ನಾವು ಸಿಲ್ವರ್ ಪ್ಲೇಟಲ್ಲಿ ಅಥವಾ ಸ್ಟೀಲ್ ಪ್ಲೇಟಲ್ಲಿ ಹಾಕಿದಾಗ ಕೊನೆ ರೊಟ್ಟಿ ನೀರು ಹುಡ್ದಿರುತ್ತಲ್ಲ, ಆ ರೀತಿ ಹುಡ್ದಿರಲ್ಲ. ಸಂಜೆ ಸ್ನಾಕ್ಸ್‌ಗೆ ಅಂತ ಅಮ್ಮ ರಾಗಿ ಉಂಡೆ ಮಾಡಿದ್ರು. ನಾನು ಜೇನಿಗೆ ಅಂತ ಸರಿದು ಹಿಟ್ಟು ಮಾಡ್ತೀನಲ್ವಾ, ಆ ಹಿಟ್ಟಲ್ಲಿ ಉಳಿದಂತಹ ರಾಗಿದು ರವೆ ರವೆ ಇರುತ್ತಲ್ಲ, ಅದ್ರಲ್ಲಿ ಇದನ್ನ ಮಾಡಿರೋದು. ಅದಕ್ಕೆ ಕಡ್ಲೆ ಬೀಜ, ಕಡ್ಲೆ, ಎಳ್ಳು ಎಲ್ಲ ಸೇರ್ಸಿ ಮಾಡಿದ್ದಾರೆ. ತುಂಬಾನೇ ಟೇಸ್ಟಿ ಆಗಿತ್ತು.
ಚೆನ್ನಾಗಿತ್ತು. ಅದನ್ನ ನೆಕ್ಸ್ಟ್ ಟೈಮ್ ನಾನು ಅದ್ ರೆಸಿಪಿನ ಶೇರ್ ಮಾಡ್ತೀನಿ. ಇನ್ನು ಸರಿ ಹಿಟ್ಟು ಆಲ್ರೆಡಿ ಖಾಲಿ ಆಗಿದ್ರಿಂದ ಮತ್ತೆ ನಾನು ರಾಗಿನ ಮತ್ತೆ ಎಲ್ಲ ಬೇಕಾದಂಥದ್ದೆಲ್ಲನೂ ತೊಳೆದು ಮೊಳಕೆ ಬರಿಸಿ ಒಣಗಾಕಿದ್ದೆ. ಸರಿಗೆ ನಾನು ಇದೇ ರೀತಿ ಮನೆ ಒಳಗಡೆನೇನೆ ಒಣಗಾಕೋದು. ಹೊರಗಡೆ ಬಿಸಿಲಿಗೇನು ಹಾಕೋದಿಲ್ಲ. ಆದಷ್ಟು ನೆರಳಲ್ಲೇನೆ ಒಣಗಿಸ್ಕೊಳ್ತೀನಿ. ಈ ಸಲ ಅಂತೂ ಮೊಳಕೆ ತುಂಬಾನೇ ಚೆನ್ನಾಗಿ ಬಂದಿತ್ತು. ಇನ್ನು ನಮ್ ಜೇನುಗಂತೂ ಮಂಚದ ಕೆಳಗಡೆನೆ ಆಟ ಆಡ್ಬೇಕು ಯಾವಾಗ್ಲೂನು. ಅಲ್ಲಿ ಆಟ ಆಡೋದಕ್ಕೆ ಬಾಳನೇ ಇಷ್ಟಪಡ್ತಾಳೆ. ನಾವ್ ಎಷ್ಟೇ ಹೊರಗಡೆ ಆಟ ಆಡ್ಸಕ್ ಹೋದ್ರುನು ಅಲ್ಲಿ ಹೋಗ್ಬಿಟ್ಲು ಅಂದ್ರೆ ಬೇಗ ಬರೋದೇ ಇಲ್ಲ. ಹ್ಮ್. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.